ಆನ್ಲೈನ್ ಬೆಟ್ಟಿಂಗ್ ಗೀಳು ಯುವಕರನ್ನ ಹೇಗೆಲ್ಲ ದಾರಿ ತಪ್ಪಿಸುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಸೂಕ್ತ ಉದಾಹರಣೆ. ಬೆಟ್ಟಿಂಗ್ನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಯುವಕನೊಬ್ಬ ಸಾಲ ತೀರಿಸಲು ತನ್ನ ಸ್ನೇಹಿತರೊಂದಿಗೆ ಸೇರಿಕೊಂಡು ಸರಗಳ್ಳತನಕ್ಕಿಳಿದಿದ್ದು ಇದೀಗ ಈ ಖತರ್ನಾಕ್ ಗ್ಯಾಂಗ್ಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹಾಗಿದ್ರೆ ಯಾವುದು ಆ ಖತರ್ನಾಕ್ ಗ್ಯಾಂಗ್ ಅಂತೀರಾ? ಈ ಸ್ಟೋರಿ ನೋಡಿ. ಸರಗಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅಂದರ್. ಹಾವೇರಿ ಮೂಲದ ಆರೋಪಿಗಳ ಬಂಧನ. ಬಂಧಿತರಿಂದ 22.12 ಲಕ್ಷ ಮೌಲ್ಯದ ಸ್ವತ್ತು ವಶ. ಚಲಿಸುವ ಬೈಕ್ನಲ್ಲಿ ಬರುತ್ತಿದ್ದ ಆ ಗ್ಯಾಂಗ್ ಮಹಿಳೆಯರ ಕತ್ತಿನಲ್ಲಿದ್ದ ಸರಗಳನ್ನ ಕಿತ್ತುಕೊಂಡು ಕ್ಷಣಾರ್ಧದಲ್ಲಿ ಕಣ್ಮರೆಯಾಗುತ್ತಿದ್ದರು. ಸರಗಳ್ಳತನ ಮಾಡಿ ಎಸ್ಕೇಪ್ ಆಗುತ್ತಿದ್ದ ಐವರು ಖತರ್ನಾಕ್ ಆರೋಪಿಗಳು ಇದೀಗ ಕಂಬಿ ಎಣಿಸುತ್ತಿದ್ದಾರೆ. ಮಾರ್ಚ್ 8ರಂದು ಸಾಗರ ತಾಲೂಕಿನ ದಂಪತಿ ಹೊನ್ನಾಳಿ ಬಳಿಯ ಸೊರಟೂರು ಕ್ರಾಸ್ ಬಳಿ ಬೈಕ್ನಲ್ಲಿ ಹೋಗುತ್ತಿದ್ದರು. ಆಗ ಹಿಂದಿನಿಂದ ಬಂದ ಖದೀಮರು ಮಹಿಳೆಯ ಕೊಳ್ಳಲಿದ್ದ 50,000 ಮೌಲ್ಯದ ಚಿನ್ನದ ತಾಳಿಸರ ಕಿತ್ತುಕೊಂಡು ಪರಾರಿಯಾಗಿದ್ದರು. ಈ ಬಗ್ಗೆ ಹೊನ್ನಾಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗುತ್ತಿದ್ದಂತೆ ಅಲರ್ಟ್ ಆದ ಹೊನ್ನಾಳಿ ಪೊಲೀಸರು ಇದೀಗ ಐವರು ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದಾರೆ. ಸರಗಳ್ಳತನ ಮಾಡಿದ ಆರೋಪಿಗಳು ಕೃತ್ಯಕ್ಕೆ ಬಳಸಿದ ಬೈಕ್ ಅನ್ನ ಚಿನಿಕಟ್ಟೆ ಬಳಿ ಬಿಟ್ಟು ಹೋಗಿದ್ದು, ಬೈಕ್ನ ಜಾಡು ಹಿಡಿದ ಪೊಲೀಸರು ಹಾವೇರಿ ಜಿಲ್ಲೆಯ ಹೊಸರಿತ್ತು ಹಾಗೂ ಹಾನಗಲ್ ಮೂಲದ ನಿಯಾಜ್ ಅಹಮದ್, ಮುಸ್ತಾಕ್ ಅಹಮದ್, ಸುಹೇಲ್ ಭಾಷಾ, ಅಂಜುಮ್ ಬಾನು ಹಾಗೂ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಸೇರಿ ಐವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಬಸವಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಚೈನ್ ಸ್ನ್ಯಾಚಿಂಗಲ್ಲಿ ಈತ ಆರೋಪ ಆಗಿರ್ತಾನೆ. ಸೊ ಇದೇನು ಈತ ಈ ಒಂದು ಕ್ರಿಮಿನಲ್ ಹಿನ್ನೆಲೆ ಉಳ್ಳವನಾಗಿರ್ತಾನೆ. ಅವನೇನು ಪ್ಲ್ಯಾನ್ ಮಾಡ್ತಾನೆ, ಈ ಥರ ನಾವು ಚೈನ್ ಸ್ನ್ಯಾಚಿಂಗ್ ಮಾಡಿದರೆ ಒಂದು ಸಾಲ ತೀರಿಸ್ಕೊಳ್ಬೇಕಂತ ಹೇಳ್ತೀವಿ. ಅದಕ್ಕೆ ಒಂದು ಸಂಚನ್ನು ರೂಪಿಸ್ತಾನೆ. ಈ ಸಂಚಿನಲ್ಲಿ A2 ಆರೋಪ ಆಗಿರ್ತಕ್ಕಂಥ ಮುಸ್ತಾಕ್ ಅಂತ ಬಿಟ್ಟಡಿ ಈತನು ಕೂಡ ಅಲ್ಲೇ ಹೊಸರತ್ತಿ ಗ್ರಾಮದವನು. ಈತನ ಹೆಂಗೆ ಪರಿಚಯ ಇರ್ತಾನೆ ಅಂದರೆ, ಈ ಆರೋಪಿತ ನಿಯಾಜನ ಮನೆಯಲ್ಲಿ ಮದುವೆ ಇರುತ್ತೆ ಅವ್ರ ಅಕ್ಕಂದು. ಆ ಮದುವೆ ಹಿನ್ನೆಲೆಯಲ್ಲಿ ಮನೆಗೆ ಪೇಂಟ್ ಮಾಡೋಕ್ಕಂತ ಬಿಟ್ಟಡಿ ಇಬ್ಬರು ಬಂದಿರ್ತಾರೆ. ಅದರಲ್ಲಿ ಮುಸ್ತಾಕ್ ಮತ್ತು ಇನ್ನೊಬ್ಬ ಕಾನೂನಿನ ಸಂಘರ್ಷಕ್ಕೊಳಗಾದ ಒಬ್ಬ ಬಾಲಕ ಇರ್ತಾನೆ. ಅವರಿಬ್ಬರು ಇವನು ತಯಾರು ಮಾಡ್ತಾನೆ. ಈ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನ ತಯಾರು ಮಾಡೋ ಉದ್ದೇಶ ಅಂತಂದರೆ, ಇವನು ಏನು ಈ ಹಿಂದೆ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾನೆ, ಅವನಿಗೆ ಸ್ವಲ್ಪ ಈ ಕಾನೂನು ಬಗ್ಗೆ ಸ್ವಲ್ಪ ಅರಿವಿರುತ್ತೆ. ನಾನೇನಾದರೂ ಅಫೆನ್ಸ್ ಮಾಡೋಕ್ಕೆ ಹೋದರೆ ನಮಗೆ ಜೈಲಿಗೆ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ಈ ಕಾನೂನಿನ ಸಂಘ ಮಾಡ್ತಾರೆ, ಇವರಿಬ್ಬರನ್ನ ಪುಸಲಾಯಿಸಿ ಅವ್ರನ್ನು ಕೂಡ ತಮ್ಮ ಒಂದು ಈ ಕೃತ್ಯದಲ್ಲಿ ಭಾಗಿಯಾಗಕ್ಕೆ ಪ್ರೇರೇಪಿಸ್ತಾನೆ. ಅಂದ ಹಾಗೆ ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ A1 ಆರೋಪಿ ನಿಯಾಜ್ ಅಹಮದ್. ಈತನಿಗೆ ಆನ್ಲೈನ್ ಗೇಮ್ಸ್ ಹಾಗೂ ಕ್ರಿಕೆಟ್ ಬೆಟ್ಟಿಂಗ್ ಆಡುವ ಹುಚ್ಚಿತ್ತು. ಇದೇ ಗಿಳಿನಲ್ಲಿ ಬರೋಬ್ಬರಿ 15ರಿಂದ 20 ಲಕ್ಷ ಸಾಲ ಮಾಡಿಕೊಂಡಿದ್ದ. ಸಾಲಗಾರರ ಕಾಟ ಹೆಚ್ಚಾದಾಗ ಮತ್ತು ಅಕ್ಕನ ಮದುವೆಗೆ ಹಣ ಹೊಂದಿಸಲು ಈತ ಅಡ್ಡದಾರಿ ಹಿಡಿದಿದ್ದ. ದಾವಣಗೆರೆಯ ಪಾರ್ಕ್ ಒಂದರಲ್ಲಿ ತನ್ನ ಸ್ನೇಹಿತರಾದ ಮುಸ್ತಾಕ್, ಸುಹೇಲ್, ಓರ್ವ ಬಾಲಕ ಹಾಗೂ ಅಂಜುಮ್ ಬಾನು ಎಂಬ ಯುವತಿಯನ್ನ ಜೊತೆ ಸೇರಿಸಿಕೊಂಡು ಸರಗಳ್ಳತನದ ಸ್ಕೆಚ್ ಹಾಕಿದ್ದ. ಬೈಕ್ನ ಹಿಂಬದಿ ಕೂತು ಹೋಗುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈ ಗ್ಯಾಂಗ್ ಕೈಚಳಕ ತೋರುತ್ತಿತ್ತು. ಈ ಗ್ಯಾಂಗ್ ಪೊಲೀಸರಿಗೆ ಅನುಮಾನ ಬರಬಾರದೆಂದು ಅಪ್ರಾಪ್ತ ಬಾಲಕನ್ನ ಸರಗಳ್ಳತನಕ್ಕೆ ಬಳಸಿಕೊಳ್ಳುತ್ತಿತ್ತು. ಸ್ವಿಫ್ಟ್ ಕಾರಿನಲ್ಲಿ 3 ಆರೋಪಿಗಳನ್ನ ಹಿಂಬಾಲಿಸುತ್ತಿದ್ದರೆ, ಇಬ್ಬರು ಬೈಕ್ನಲ್ಲಿ ತೆರಳಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡುತ್ತಿದ್ದು, ಇದೀಗ ಪೊಲೀಸರು ಅಂತಹ ಗ್ಯಾಂಗ್ ಅನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಹೇಲ್ ಭಾಷಾ ಅಂತ ಹೇಳಿ 19 ವರ್ಷ ವಯಸ್ಸು. ಈತನು ಹಾವೇರಿ ಜಿಲ್ಲೆ ಬಿತ್ತೂರು ಗ್ರಾಮದವನು. ಇವನು ಮತ್ತು ಇವರ ಅಕ್ಕ ಅಂಜುಮ್ ಬಾನು ಅಂತ ಹೇಳಿ ಇವರೆಲ್ಲರೂ ಸೇರಿಕೊಂಡು 5 ಜನ ಸೇರಿಕೊಂಡು ಒಂದು ಸಂಚು ರೂಪಿಸಿ ಸುಮಾರು 7 ಚೈನ್ ಸ್ನ್ಯಾಚಿಂಗ್, 7ರಿಂದ 8 ಚೈನ್ ಸ್ನ್ಯಾಚಿಂಗ್ ಮಾಡಲೇಬೇಕು ಅಂತ ಹೇಳಿ ಅವರು ಪ್ಲ್ಯಾನ್ ಹಾಕೋತಾರೆ. ಪ್ಲ್ಯಾನ್ ಹಾಕ್ಕೊಂಡು ಅವತ್ತಿನ ದಿನ 8ನೇ ತಾರೀಕು 8 ಮಾರ್ಚ್ 2026 ಫಸ್ಟು ಎಮ್ಮೆಹಟ್ಟಿಯಲ್ಲಿ ಮಾಡ್ತಾರೆ. ನಂತರ ಇದರಲ್ಲಿ ಮಾಡ್ತಾರೆ, ನಮ್ಮ ಹೊನ್ನಳ್ಳಿ ಸೊರಟೂರು ಕ್ರಾಸ್ ಹತ್ರ ಮಾಡ್ತಾರೆ. ತದನಂತರ ಅವರು ವಾಪಸ್ ಅವತ್ತಿನ ದಿನ 2 ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡು ಹೋಗಿ ಇದಕ್ಕೆ ಹುಬ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಹಣವನ್ನು ಸ್ವಲ್ಪ ಅದನ್ನು ಮಾರೋಕ್ಕೆ ಪ್ರಯತ್ನ ಪಡ್ತಾರೆ. ತದನಂತರ 12ನೇ ತಾರೀಕು ಮತ್ತೆ ವಾಪಸ್ ಬಂದು ಇನ್ನೂ ಏನೋ ಟಾರ್ಗೆಟು 7 ಚೈನ್ ಸ್ನ್ಯಾಚಿಂಗ್ ಇತ್ತು, ಇನ್ನೂ 5 ಚೈನ್ ಸ್ನ್ಯಾಚಿಂಗ್ ಮಾಡೋಣ ಅಂತ ಬಿಟ್ಟೇಳಿ ಬರ್ತಾರೆ.
ಬರಬೇಕಾದ್ರೆ ಇವರು ಪ್ಲ್ಯಾನ್ ಏನು ಮಾಡ್ತಾರೆ ಅಂತಂದರೆ ಬರಬೇಕಾದ್ರೆ ಗಾಡಿಯಲ್ಲಿ 4 ವೀಲರ್ ಅಂದರೆ ಒಂದು ಸ್ವಿಫ್ಟ್ ಡಿಸೈರ್ ವಾಹನವನ್ನು ಬಾಡಿಗೆ ತಗೋತಾರೆ. ಬಾಡಿಗೆ ತಗೊಂಡು ಏನು ಆರೋಪಿತರಾಗಿರ್ತಕ್ಕಂಥ 3 ಜನ ನಿಯಾಜು, ಸುಹೇಲು ಮತ್ತು ಅಂಜಮ್ ಅನ್ನೋ ಒಂದು ಕಾರು ಇಟ್ಟಿರ್ತಾರೆ. ಅದ್ರ ಜೊತೆಗೆ ಏನು ಕಾನೂನು ಸಂಘರ್ಷ ಒಳಗಾಗಿರ್ತಕ್ಕಂಥ ಬಾಲಕ ಚೈನ್ ಕೇಳೋದು, ಮುಸ್ತಾಕ ಬೈಕನ್ನು ಓಡಿಸೋದು. ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಸೇರಿ ಪೊಲೀಸರು 5 ಆರೋಪಿಗಳನ್ನ ಬಂಧಿಸಿದ್ದು, ಹೊನ್ನಾಳಿ, ಭರಮಸಾಗರ ಹಾಗೂ ನ್ಯಾಮತಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ 3 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬಂಧಿತರಿಂದ 2.12 ಲಕ್ಷ ರೂಪಾಯಿ ಮೌಲ್ಯದ 2 ಬಂಗಾರದ ಸರಗಳು ಹಾಗೂ ಕೃತ್ಯಕ್ಕೆ ಬಳಸಿದ್ದ ಸುಮಾರು 20 ಲಕ್ಷ ಮೌಲ್ಯದ 2 ಕಾರು ಮತ್ತು 1 ಬೈಕು ಸೇರಿದಂತೆ 22.12 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಾಲಕರನ್ನ ಬಾಲಮಂದಿರಕ್ಕೆ ಕಳುಹಿಸಲಾಗಿದ್ದು, ಉಳಿದ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅತ್ಯಂತ ಚಾಕಚಕ್ಯತೆಯಿಂದ ಪ್ರಕರಣ ಭೇದಿಸಿದ ಹೊನ್ನಾಳಿ ಪೊಲೀಸರ ಕಾರ್ಯವನ್ನ ಎಸ್ಪಿ ಶೇಖರ್ HT ಶ್ಲಾಘಿಸಿದ್ದಾರೆ. ಶಿವಮೊಗ್ಗದಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಎಲ್ಲ ನಮ್ಮ ಪೊಲೀಸರು ಪರಿಶೀಲನೆ ಮಾಡ್ತಾ ಇರ್ತಾರೆ. ಅವಾಗ ಈ ಬೈಕನ್ನು ಸ್ವಲ್ಪ ಕೆಟ್ಟಿದ್ರಿಂದ ಸೈಡ್ ನಿಲ್ಲಿಸ್ಬಿಟ್ಟು ನಮ್ಮನ್ನೆಲ್ಲ ಪರಿಶೀಲನೆ ಮಾಡ್ತಿರ್ಬೇಕಾದ್ರೆ ನಮಗೆ ಮಾಹಿತಿ ಬರುತ್ತೆ, ಈ ಥರ ಒಂದು ಬೈಕ್ ಅಬ್ಯಾಂಡನ್ ಬೈಕ್ ಇದ್ರೆ ಅಂತ ಹೇಳಿ. ಆ ಬೈಕನ್ನು ಬೆನ್ನತ್ತಿದಾಗ ನಮಗೆ ಇವರು ಕೃತ್ಯ ಮಾಡಿದ ಬಗ್ಗೆ ಗೊತ್ತಾಗುತ್ತೆ. ಈಗ ಅಲ್ಲಿ 5 ಜನ ಆರೋಪಿತರನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ಬಾಲಮಂದಿರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಭಾಳ ಡೇಂಜರ್ ಆಗಿರ್ತಕ್ಕಂಥ ಕೃತ್ಯ. ಯಾಕಂದರೆ ಮೂವಿಂಗ್ ಬೈಕಲ್ಲಿ ಮೂವಿಂಗ್ ಚೈನ್ ಚಾಚಿ ಮಾಡೋದ್ರಿಂದ ಮಹಿಳೆಯರನ್ನು ಚೈನ್ ಕೀಳಬೇಕಾದಾಗ ಜಗ್ಗಿದಾಗ ಸಡನ್ನಾಗಿ ಕೆಳಗಡೆ ಬಿದ್ದಾಗ ಆ ರೋಡ್ ಕೂಡ ಮೆಟಾಲಿಕ್ ರೋಡ್ ಇರುತ್ತೆ. ಸೊ ತಲೆಗೆ ಏನಾದರೂ ಏಟಾಗಿ ಸಾವು ಸಂಬರ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ನಮಗೆ. ಸೊ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು, DSP ಚಂಗಿರಿ ವಿಜಿನ್ ಕಪೂರ್ ಇರ್ಬೋದು, ಹೊನ್ನಾಳಿ ಇನ್ಸ್ಪೆಕ್ಟರ್ ಸುನೀಲ್ ಇರ್ಬೋದು, ಅದರ ಜೊತೆಗೆ ನಮ್ಮ ಎಡಿಷನಲ್ ಇನ್ಸ್ಪೆಕ್ಟರ್ ಅವರು ಪರಮೇಶ್ವರ್ ಹೆಗ್ಡೆ ಅವರು ಕೂಡ ಇದಕ್ಕೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಒಳ್ಳೆಯ ರೀತಿಯಿಂದ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಶಾರ್ಟ್ಕಟ್ನಲ್ಲಿ ಹಣ ಮಾಡಬೇಕೆಂದು ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡಿದ್ದು, ಅದನ್ನು ಹೊಂದಿಸಬೇಕೆಂದು ಅಡ್ಡದಾರಿ ಹಿಡಿದಿದ್ದ ಯುವಕರ ಪಡೆ ಇದೀಗ ಜೈಲು ಪಾಲಾಗಿದ್ದಾರೆ.